87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2024 ಬಹು ಜೋರಾಗಿನೇ ನಡೆದಿದೆ ಅಂತ ಹೇಳ್ಬೋದು. ಇವತ್ತು 3ನೇ ದಿನ, ಕೊನೆಯ ದಿನ ಆಗಿರೋದ್ರಿಂದಾಗಿ ಇವತ್ತು ಕೂಡ ಒಂದಷ್ಟು ಕಾರ್ಯಕ್ರಮಗಳು ಇರುವಂಥದ್ದು. ಈಗಾಗಲೇ ಮಂಡ್ಯದಲ್ಲಿ ನಡೆಯುವ ಕುರಿತು ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಚರ್ಚೆಗಳಾದವು. ಅದಾದ ಬಳಿಕ ಒಂದಷ್ಟು ನಿರ್ಣಯಗಳ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಕೈಗೊಂಡರು. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ಸಾಹಿತಿಗಳು, ಸಾಹಿತಿ ಮನಸ್ಸುಳ್ಳುವಂಥವರು, ಸಂತರು ಸೇರಿದಂತೆ ಸಾಕಷ್ಟು ಜನರು ಸೇರಿ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದರು. ಜೊತೆಗೆ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರುವಂತಹ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಕೂಡ ಇದು ಆರಂಭಗೊಂಡು ಸಾಕಷ್ಟು ಅಂದರೆ ನಮ್ಮ ಕರುನಾಡಿನ ಸಂಸ್ಕೃತಿಯನ್ನು ಮತ್ತು ನಮ್ಮ ಸಂಪ್ರದಾಯಗಳ ಮೆರವಣಿಗೆಗಳನ್ನು ಅಂದರೆ ಸ್ತಬ್ಧ ಚಿತ್ರಗಳ ಮೂಲಕ ಮೆರವಣಿಗೆಯನ್ನು ಮಾಡಲಾಯಿತು. ಮಂಡ್ಯದಲ್ಲಿ ಸಂಪೂರ್ಣ ಮಂಡ್ಯದ ಸುತ್ತಲುಮುತ್ತಲು ಕೂಡ ಇದರ ಮೆರವಣಿಗೆಯನ್ನು ಮಾಡಲಾಯಿತು. ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂತಹ ಏನು ಯಕ್ಷಗಾನ ಆಗಿರ್ಬೋದು, ನೃತ್ಯಗಳಾಗಿರ್ಬೋದು, ಡೊಳ್ಳಿನ ಪದಗಳು, ಈ ರೀತಿಯಾದಂತಹ ಸಂಸ್ಕೃತಿಯನ್ನು ನಾವು ಕಾಣೋದರ ಮೂಲಕ ಮೆರವಣಿಗೆಯನ್ನು ಕೂಡ ಆರಂಭ ಮಾಡಿದ್ರು. ಅದಾದ ಬಳಿಕ ಒಂದಷ್ಟು ಮಳಿಗೆಗಳಿಗೆ, ಒಂದಷ್ಟು ಪುಸ್ತಕ ಮಳಿಗೆಗಳಾಗಿರ್ಬೋದು, ಆಹಾರ ಮಳಿಗೆಗಳಾಗಿರ್ಬೋದು, ಕೃಷಿ ಮಳಿಗೆಗಳಾಗಿರ್ಬೋದು, ಇನ್ನು ಸರ್ಕಾರಿ ಇಲಾಖೆಯ ಸಾಕಷ್ಟು ಮಳಿಗೆಗೂ ಕೂಡ ಉದ್ಘಾಟನೆಯನ್ನು ಮಾಡೋದ್ರ ಮೂಲಕ ಎಲ್ಲದಕ್ಕೂ ಚಾಲನೆ ನೀಡಿದ್ರು. ಇವತ್ತಿನ ದಿನಮಾನದಲ್ಲಿ ಅಂತಂದರೆ ಆಧುನಿಕ ಯುಗದಲ್ಲಿ ನಾವೆಲ್ಲ ಬದುಕ್ತಾ ನಮ್ಮ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಮತ್ತು ನಮ್ಮದೇ ಆದಂತಹ ಕಲ್ಚರನ್ನು ನಾವೇನು ಬಿಟ್ಕೊಡ್ತಾ ಇದ್ದೀವಿ, ಆ ಎಲ್ಲವನ್ನು ಕೂಡ ಮಂಡ್ಯದ ನೆಲದಲ್ಲಿ ನಾವೆಲ್ಲರೂ ಕಾಣುವ ರೀತಿಯಲ್ಲಿ ಇಲ್ಲಿ ಅನಾವರಣಗೊಳಿಸಿರುವಂಥದ್ದು. ಹಳ್ಳಿಯ ಸೊಗಡಿನ ಚಿತ್ರಣವನ್ನು ನೋಡಿದ್ವಿ, ಹಳ್ಳಿಯ ಮನೆಯನ್ನು ನೋಡಿದ್ವಿ, ಸಕ್ಕರೆ ನಾಡಲ್ಲಿ ಸಿಹಿಯ ಬೆಲ್ಲದ ವಿವಿಧ ರೀತಿಯಾದಂಥ ಪೆಂಟೆಗಳನ್ನು ಕೂಡ ನಾವಿಲ್ಲಿ ನೋಡಿದ್ವಿ. ಅದ್ರ ಜೊತೆಗೆ ಒಂದಷ್ಟು ಜನರಿಗೆ ಅಂತಂದರೆ ಯಾವುದೇ ಒಂದು ಹಬ್ಬ ಹರಿದಿನಗಳ ಕಾಲದಲ್ಲಿಯೇ ಮಾತ್ರ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗುವಂತಹದ್ದು, ಬೀದಿ ಬದಿಯ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ವ್ಯಾಪಾರವನ್ನು ಆಗಿರುವಂತಹದ್ದು. ಯಾಕಂತಂದರೆ ಇದೇ ಸಂದರ್ಭದಲ್ಲಿ ಅವರಿಗೆ ವ್ಯಾಪಾರ ಆಗಿರುವಂಥದ್ದು. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂತಂದರೆ ನಾವೆಲ್ಲರೂ ಕನ್ನಡ ಬಾವುಟಗಳನ್ನು, ಕನ್ನಡ ಬ್ಯಾಡ್ಜ್ಗಳನ್ನು, ಕನ್ನಡ ಶಾಲ್ಗಳನ್ನು ತಗೊಳ್ಳೋದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ, ಅದು ಬಿಟ್ಟರೆ ಇಂತಹ ಕನ್ನಡದ ಹಬ್ಬಗಳಿಗೆ ಮಾತ್ರ. ಸೊ ಅಂಥವ್ರಿಗೂ ಕೂಡ ಈಗಾಗಲೇ ವ್ಯಾಪಾರವೂ ಕೂಡ ಒಂದಷ್ಟು ಮಟ್ಟಿಗೆ ಆಗಿದೆ ಅನ್ನುವಂಥದ್ದು. ಸಾಕಷ್ಟು ಬೀದಿ ವ್ಯಾಪಾರಿಗಳಿಗೆ ಒಂದು ರೀತಿಯಲ್ಲಿ ವ್ಯಾಪಾರ ಆಗಿರುವಂಥದ್ದು. ಅದರ ಜೊತೆಗೆ 2ನೇ ದಿನವೂ ಕೂಡ ಒಂದು ರೀತಿಯಲ್ಲಿ ಉತ್ಸಾಹವನ್ನು ಇಲ್ಲಿ ನಾವು ನೋಡಿದ್ವಿ. ಯಾಕಂತಂದರೆ ಸಾಹಿತಿಗಳು, ಕವಿ ಮನಸ್ಸುಳ್ಳವರು ಮತ್ತು ಕತೆ ಕಾದಂಬರಿಗಾರರು ಸಮ್ಮಿಲನ ಇಲ್ಲಿ ನಡೆದಿತ್ತು. ಕವಿಗೋಷ್ಠಿ ಇತ್ತು. ಸಾಕಷ್ಟು ವಿಚಾರಗಳ ಕುರಿತು ಕವಿಗೋಷ್ಠಿಗಳು ನಡೆದಿರುವಂಥದ್ದು. ತಮ್ಮದೇ ಆದಂತಹ ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡ್ರು. ಮಂಡ್ಯದ ಕುರಿತಾದಂತಹ ವಿಚಾರಗಳನ್ನು ಹಂಚಿಕೊಳ್ಳುವುದರ ಮೂಲಕ ಮತ್ತು ಸಂಜೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿರುವಂಥದ್ದು. ಸೊ ಇದಿಷ್ಟು ಕೂಡ 2 ದಿನಗಳ ಕಾರ್ಯಕ್ರಮ. ಆದರೆ ಇವತ್ತು 3ನೇ ದಿನವೂ ಕೂಡ ಅಷ್ಟೇ ಸುಸಜ್ಜಿತವಾಗಿ ಮತ್ತು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ರೀತಿಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕವಿಗೋಷ್ಠಿ ಇವತ್ತು ಇರುವಂಥದ್ದು. ಸಂಜೆ 3 ಗಂಟೆ ನಂತರ ಸಮಾರೋಪ ಸಮಾರಂಭ ಕೂಡ ನಡೆದಿರುವಂಥದ್ದು. ಅದರ ಜೊತೆಗೆ ಸಮಾರೋಪ ಸಮಾರಂಭದಲ್ಲಿ ಒಂದಷ್ಟು ಜನ ಸಾಧಕರಿಗೂ ಕೂಡ ಸನ್ಮಾನವನ್ನು ಮಾಡೋದರ ಮೂಲಕ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ನಡೆ ಬಂದಿರುವಂಥದ್ದು. ಆದರೆ ಊಟದ ವ್ಯವಸ್ಥೆಯಲ್ಲೂ ಎಲ್ಲೋ ಒಂದು ಕಡೆ ಗೊಂದಲ ಸೃಷ್ಟಿ ಆಯಿತಾ ಜನರಿಗೆ ಅನ್ನುವಂಥ ಪ್ರಶ್ನೆಗಳು ಈಗಾಗಲೇ ಉದ್ಭವ ಆಗಿದ್ವು. ಅದಕ್ಕೂ ಕೂಡ ಪರ ವಿರೋಧ ಕೂಡ ಆಗಾಗಲೇ ಶುರುವಾಗಿರುವಂಥದ್ದು. ಬಾಡೂಟದ ಕುರಿತು ಒಂದಷ್ಟು ಗೊಂದಲಕ್ಕೂ ಕೂಡ ಈಗಾಗಲೇ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಈ ಎಲ್ಲವೂ ಕೂಡ ಸುಸಜ್ಜಿತವಾಗಿ ನಡೆದು ಬಂದರೂ ಕೂಡ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳಾಗಿಲ್ಲ. ಅದರ ಜೊತೆಗೆ ಒಂದಷ್ಟು ಸಮಸ್ಯೆ ಏನಾಯಿತು ಅನ್ನುವಂಥದ್ದು ನೋಡೋದಾದರೆ ಒಂದಷ್ಟು ಜನರಿಗೆ ಯಾವ ಕಡೆ ಏನಿದೆ, ಎಲ್ಲಿ ವಾಶ್ರೂಮು, ಎಲ್ಲಿ ಊಟದ ಹೋಗೋದು, ಅದೊಂದಷ್ಟು ಸಮಸ್ಯೆಗಳಾಗಿರೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲಿ ಜನರಿಗೆ ಸಮಸ್ಯೆ ಆಗದೇ ಇರುವಂಥದ್ದು. ಇನ್ನು ಅಷ್ಟೇ ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆಯು ಕೂಡ ತಮ್ಮದೇ ಕಾರ್ಯವನ್ನು ನಿರ್ವಹಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಯಾಕಂದರೆ ಸುಮಾರು 3,000ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ತಮ್ಮ ಬಿಗಿ ಭದ್ರತೆಯಲ್ಲಿ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಕಾರ್ಯವನ್ನು ನಡೆಸ್ಕೊಂಡು ಹೋಗಿರುವಂಥದ್ದು. ಸೊ ಸಂಪೂರ್ಣವಾಗಿ 3 ದಿನಗಳ ಕಾಲ ಮಂಡ್ಯದಲ್ಲಿ ನಡೆದಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ರೀತಿಯಲ್ಲಿ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಎಲ್ಲ ಒಂದು ಕಡೆ ಜನರು ತಮ್ಮ ಅಭಿಪ್ರಾಯಗಳನ್ನು ಕೇಳಿದಾಗ ಒಂದು ಕಡೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಇವತ್ತಿನ ಯುವ ಪೀಳಿಗೆಗೆ ತಲುಪ್ತಾ ಇಲ್ಲ. ಆ ಕುರಿತು ಒಂದಷ್ಟು ಕವಿ ಮನಸ್ಸುಳ್ಳವರು ಬೇಸರವನ್ನು ವ್ಯಕ್ತಪಡಿಸಿರೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೆ ಇಲ್ಲಿ ಆಹ್ವಾನ ನೀಡದೇ ಇರುವಂಥದ್ದು. ಸೊ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಮುಂದಿನ ಬಾರಿ ಅಂತಂದರೆ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ
ಸಮ್ಮೇಳನ ಈಗಾಗಲೇ ಬಳ್ಳಾರಿಯಲ್ಲಿ ನಡೆಯುವುದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು, ಅಂದರೆ ನಿರ್ಧಾರ ಮಾಡಿರುವಂತಹದ್ದು. 67 ವರ್ಷಗಳ ಬಳಿಕ ಬಳ್ಳಾರಿಯಲ್ಲಿ ನಡೀತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಕುತೂಹಲ ಇದೆ. ಸೊ ಮಂಡ್ಯದಲ್ಲಿ ಸಕ್ಸಸ್ ಕಂಡಿರುವಂತಹ ಜನರು ಇನ್ನು ಏನು ಬಳ್ಳಾರಿಯಲ್ಲೂ ಕೂಡ ಸಕ್ಸಸ್ ಕಾಣ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ಕಾದ್ ನೋಡಬೇಕಾಗಿದೆ. ಸೊ ಇದಿಷ್ಟು ಕೂಡ 3 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಿರುವಂತಹ ಸಂಭ್ರಮ, ಸಡಗರ ಮತ್ತು ಕನ್ನಡಿಗರು ತಮ್ಮದೇ ಆದಂತಹ ರೀತಿಯಲ್ಲಿ ಸಂಪ್ರದಾಯವನ್ನ, ಸಂಸ್ಕೃತಿಯನ್ನ ನೋಡಿರುವಂತಹ ರೀತಿ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಮುಖ ನ್ಯೂಸ್, ಮಂಡ್ಯ.